ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದಾರೆ ರಾಜ್ ಮ್ಯೂಸಿಕ್ಸ್ ನಲ್ಲಿ ಸೈಕಲ್ ಬಸಿಯ ಕಾರ್ಯಕ್ರಮ. ನಾನು ನಿಮ್ಮ ಸೈಕಲ್ ಬಸಿಯ ಶಾನ್ಭೋಗ. ಏನಯ್ಯ ಬಿಲ್ಡಪ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ? ನೀನೇನು ಪೋಸ್ ಕೊಡ್ಲಿ ಅಂತ ಕರ್ಸಿದ್ದೀನಿ. ಪ್ರೋಗ್ರಾಮ್ನ ಮುಗ್ಸಕ್ಕಿಂತ ಮುಂಚೆ ನಿನ್ನ ಹತ್ರ ಒಂದು ಸತ್ಯನ ಬಾಯಿ ಬಿಡಿಸ್ಬೇಕು, ಅದಕ್ಕೆ ಹೇಳಿ ಕರ್ಸಿರೋದು. ಏನ್ ಸತ್ಯ? ಏನ್ ಸತ್ಯ ತೆಗೆದು ಹೇಳು. ಈಗ ಯಾರೋ ಒಬ್ರು ಫೋನ್ ಮಾಡಿದ್ರು, ಅವ್ರು ಹೇಳಿದ್ರು ಅವರ ಒಂದು ಏನಂತಾರೆ ಮಜಕ್ಕೋಸ್ಕರ ಆ ಥರ ಉಲ್ಟಾ ಕೆಲಸ ಮಾಡ್ತಾರಂತೆ. ಬೇರೆಯವ್ರ ಜೀವನ ಹಾಳಾದ್ರೂ ಪರವಾಗಿಲ್ಲ, ನಮಗೆ ಮಜಾ ಸಿಕ್ಕಿದ್ರೆ ಸಾಕು ಅಂದ್ರು. ನೀನು ಏನಾದ್ರು ನಿನ್ನ ಮಜಕ್ಕೋಸ್ಕರನೇ ನನ್ನ ಜೀವನನ ಈ ತರ ಮಾಡ್ತಾ ಇದ್ಯಾ? ನಾನು ಹೇಳೋ ಕೆಲಸ ಎಲ್ಲ ಉಲ್ಟಾ ಮಾಡ್ತಾ ಇದ್ಯಾ? ನಾನು ನನ್ನ ಮಜಕ್ಕೋಸ್ಕರ ಮಾಡ್ತಿಲ್ಲ ಬಸ್ಯಾ, ಎಲ್ಲ ನಿನ್ ಒಳ್ಳೇದಕ್ಕೆ ಮಾಡ್ತಿರೋದು. ನನ್ನ ಒಳ್ಳೇದಕ್ಕ? ಹೌದು ಬಸ್ಯಾ. ಲೇ ತಿಕ್ಲು, ಅಲ್ಲ ಕಣೋ, ನನ್ನ ಒಳ್ಳೇದಕ್ಕೆ ಮಾಡೋದು ಅಂತಂದ್ರೆ ನಾನು ಹೇಳ್ದಂಗೆ ಮಾಡ್ಬೇಕು ಕಣೋ. ನಾನು ಹೇಳದ್ನ ಬಿಟ್ಬಿಟ್ಟು ನಿನ್ನ ಯೋಚನೆಯಲ್ಲಿ ಏನೇನೋ ಮಾಡ್ಬಿಟ್ಟು ಅದು ನನಗೆ ರಿವರ್ಸ್ ಹೊಡೆದ್ರೆ ಅದು ಹೆಂಗೆ ನನಗೆ ಒಳ್ಳೇದಾಗತ್ತೆ? ಆಗತ್ತೆ ಬಸ್ಯಾ, ಆಗತ್ತೆ. ಹೆಂಗೆ ಅಂದ್ರೆ ಈಗ ನಾನು ಮಾಡೋ ಎಡವಟ್ಟಿಂದ ನಿನ್ನ ನೋಡಿ ಜನ ಏನ್ ಮಾಡ್ತಾರೆ? ಏನು ಮಾಡ್ತಾರೆ? ನಗ್ತಾರೆ ನಗ್ತಾರೆ. ಅದೇ ಅಲ್ಲಿದೆ ಒಂದು ಪಾಯಿಂಟ್. ಅವ್ರ ನಗದಕ್ಕೂ ನೀನು ಉಲ್ಟಾ ಕೆಲಸ ಮಾಡೋದಕ್ಕೂ ಏನೇ ಪಾಯಿಂಟ್? ನೀನು ಇರ್ತಿ ಸೂಪರ್ ಆಗಿ ಆಂಕರಿಂಗ್ ಮಾಡಿ ಜನಕ್ಕೆ ಏನು ಕೊಡ್ತಿದ್ದೆ ಹೇಳು? ನಗು. ಅದೇ ಈ ರೀತಿ ಮಾಡಿದ್ರು ನಗ್ತಾರೆ. ನಾನು ಉಲ್ಟಾ ಎಡವಟ್ಟು ಮಾಡೋದು, ಎಡವಟ್ಟು ಮಾಡಿ ನಿನ್ಗೆ ಎಡವಟ್ಟು ವಿಷಯ ಕೊಟ್ರು ನೀನು ನೋಡಿ ಜನ ನಗ್ತಾರೆ. ಎಲ್ಲರೂ ಕಡೆ ಒಂದೇ ಉದ್ದೇಶ, ಏನೇ ಮಾಡಿದ್ರು ಜನ ನಗ್ತಾರೆ ಬಸ್ಯಾ. ಜನ 50 ಜನರನ್ನ ಘೋಷಣೆ ಹಾಕಕ್ಕೆ ಕರ್ಕೊಂಬಂದು 50,000 ರೂಪಾಯಿ ಕೊಟ್ಬಿಟ್ಟಿದ್ರೆ 500 ರೂಪಾಯಿ ಕೊಟ್ಬಿಟ್ಟು ಇದು ಯಾವ್ದೋ ಹುಡುಗಿನ ಕರ್ಕೊಂಬಂದು ಹೌದು ಹುಲಿ ಅಂತ ಸೆಂಟ್ರಲ್ಲಿ ಕೋರಸ್ ಕೊಡಿಸ್ತಾ ಇದೆಯಾ ಹೇಳಿ ನೀನು? ನಿನಗೆ ಬಿಲ್ಡಪ್ ಜನ ನಗ್ಬೇಕು ಅಂತ ಇವಾಗ ನನ್ನ ಜೀವನನೇ ಹಾಳಪಡ್ತಾ ಗೊತ್ತವ್ರೆ. ಇವರಿಂದ 4 ವರ್ಷದಿಂದ 40 ಹುಡುಗಿಯರು ನನ್ನ ರಿಜೆಕ್ಟ್ ಮಾಡೋರು ಏನೋ ಒಂದು ಸತ್ಯ ಗೊತ್ತಾದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. ಆದರೂ ನನಗೆ ಈಗ ಒಂದು ಗೊತ್ತಾಗ್ತಾ ಇದೆ, ಇವತ್ತಿನ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ಬೇಕು ಅಂತ. ಇವತ್ತಿನ ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಭೇಟಿ ಆಗ್ತೀವಿ. ಈಗ ನಮ್ಮ ಮುಂದಿನ ಕಾರ್ಯಾಚರಣೆ